ಹಾಯ್ ಫ್ರೆಂಡ್ಸ್, ಹಾರ್ಡಿಕಿ ಕುಕಿಂಗ್ ಚಾನಲ್ಗೆ ಸ್ವಾಗತ. ಇವತ್ತು ಬಿಸಿ ಅನ್ನದ ಜೊತೆಗೆ ಗಣಕೆ ಸೊಪ್ಪಿನ ಸಾಂಬಾರನ್ನ ಮಾಡಿದ್ದೀನಿ. ಈ ಮಳೆಗಾಲದಲ್ಲಂತೂ ಶೀತ, ನೆಗಡಿ, ಕೆಮ್ಮು ಅಂತ ಆಗ್ತಾನೆ ಇರುತ್ತೆ. ಕೆಮ್ಮಿಗೆ ಒಳ್ಳೆ ರಾಮಬಾಣ ಅಂತಲೇ ಹೇಳ್ಬೋದು ಗಣಕೆ ಸೊಪ್ಪನ್ನು. ಇದನ್ನ ಕಾಶಿ ಸೊಪ್ಪು ಅಂತಲೂ ಕರೀತಾರಂತೆ, ನನಗೆ ಗೊತ್ತಿರಲಿಲ್ಲ, ತಿಳ್ಕೊಂಡಿದ್ದೀನಿ. ನಿಮ್ಗೆ ಏನೇನಂತ ಕರೀತಾರೆ ನಿಮ್ಮ ಕಡೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಇದರಲ್ಲಿ ಗಣಕೆ ಹಣ್ಣು ಕೂಡ ಇರುತ್ತೆ, ಅದು ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು, ಚೆನ್ನಾಗಿರುತ್ತೆ. ನಾವಂತೂ ಚಿಕ್ಕವರಿದ್ದಾಗ ತಿಂತಿದ್ವಿ, ಇವಾಗ್ಲೂ ಕೂಡ ತಿಂತೀವಿ. ನೀವೆಲ್ಲ ಯಾವ ಥರ ತಿಂತೀರಾ ಏನು ಅಂತ ಕಮೆಂಟ್ ಮಾಡಿ ತಿಳಿಸೋದನ್ನು ಮರೆಯೋದಕ್ಕೆ ಹೋಗಬೇಡಿ. ಇದನ್ನು ಯಾವ ಥರ ಮಾಡೋದು ಅಂತ ನೋಡೋಣ ಬನ್ನಿ. ಇದು ಹೊಲದಿಂದ ಕಿತ್ಕೊಂಡು ಬಂದಿರೋದ್ರಿಂದ ನಾವು ಚೆನ್ನಾಗಿ ಸ್ವಲ್ಪ ನೀರಲ್ಲಿ ತೊಳ್ಕೊಂಬಿಡ್ಬೇಕು. ಒಂದು 2 ಸಲ ತೊಳೆದ್ರೂ ಕಡಿಮೆ ಅಂತಲೇ ಹೇಳ್ಬೋದು. ಮಣ್ಣೆಲ್ಲ ಹೋಗೋ ಥರ ತೊಳ್ಕೊಂಡು ಆಮೇಲೆ ಇದಕ್ಕೆ ನಾವು ತವಾನ ಇಟ್ಕೊಂಡು ತವಕ್ಕೆ ಸ್ವಲ್ಪ ಎಣ್ಣೆನ ಹಾಕೊಳ್ಳಿ. ಇದಕ್ಕೆ ರುಬ್ಬೋದಕ್ಕೆ ಮಸಾಲೆನ ಏನೇನು ಹಾಕ್ತಾಯಿದ್ದೀನಿ ಅಂತಂದರೆ ಈರುಳ್ಳಿ, ಬೆಳ್ಳುಳ್ಳಿ, ಟೊಮೊಟೊ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಕಾಯಿ ತುರಿ. ಇಲ್ಲ ಅಂತಂದರೆ ಕೊಬ್ಬರಿ ಕೂಡ ಹಾಕೊಬೋದು, ತುಂಬ ಒಳ್ಳೆಯದು. ಬಾಣ್ತೀರು ಕೊಡಬೇಕಾದ್ರೆ ಸ್ವಲ್ಪ ಕೊಬ್ಬರಿನೇ ಹಾಕ್ಕೊಳ್ಳಿ. ಟೊಮೊಟೊನ ಸ್ಕಿಪ್ ಮಾಡಿ ಹುಣಸೆಹಣ್ಣು ಹಾಕ್ಕೊಂಡ್ರೂ ತುಂಬಾ ರುಚಿ ಬರುತ್ತೆ. ಇದನ್ನು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಫ್ರೈ ಮಾಡಬೇಕಾದ್ರೆ ಸೊಪ್ಪನ್ನು ಕೂಡ ನಾವು ಹಾಕ್ಕೊಂಬಿಡ್ಬೇಕು, ಆವಾಗ ಒಳ್ಳೆ ಟೇಸ್ಟ್ ಕೊಡುತ್ತೆ ಮಾತ್ರ. ಹಸಿ ವಾಸನೆ ಕೂಡ ಇರುವುದಿಲ್ಲ ಸಾಂಬಾರಲ್ಲಿ, ತುಂಬ ಘಮ ಘಮ ಅಂತ ಇರುತ್ತೆ. ಸ್ವಲ್ಪ ಫ್ರೈ ಆಗಿರುತ್ತಲ್ವ ಚೆನ್ನಾಗಿ, ಅದರಿಂದ ಇವಾಗ ತೊಳೆದು ಇಟ್ಕೊಂಡ್ರೆ ಅಂತಹ ಗಣಕೆ ಸೊಪ್ಪನ್ನು ಇದ್ರ ಜೊತೆಗೆ ಹಾಕ್ಕೊಳ್ಳೋಣ. ಹೀಗೆ ಕಟ್ ಮಾಡಿ ಕೂಡ ಹಾಕೋಬೋದು, ಇಲ್ಲ ಡೈರೆಕ್ಟಾಗಿ ಕೂಡ ಹಾಕೋಬೋದು. ನೋಡೋದಕ್ಕೆ ಸೊಪ್ಪು ಇಷ್ಟೊಂದು ಕಾಣಿಸ್ತಾ ಇರುತ್ತೆ, ಅದು ಬೆಂದಮೇಲೆ ಯಾವ ಥರ ಕಾಣಿಸುತ್ತೆ ಅಂತ ನಿಮ್ಮ ಜೊತೆ ಕೂಡ ಇವಾಗ ಶೇರ್ ಮಾಡ್ತೀನಿ ನೋಡಿ. ನಿಮಗೆಲ್ಲ ಯಾರಿಗೆಲ್ಲ ಇಷ್ಟ ಇದ್ರದ್ದು ಅಂತ ಕಮೆಂಟ್ ಮಾಡಿ ತಿಳಿಸೋದನ್ನು ಮರೆಯೋದಕ್ಕೆ ಹೋಗಬೇಡಿ. ಇವಾಗ ಇದು ಚೆನ್ನಾಗಿ ಎಣ್ಣೆಲೇ ಚೆನ್ನಾಗಿ ಬೆಂದ್ಕೊಂಡಿದೆ ನೋಡಿ, ಯಾವ ಥರ ಆಗಿದೆ. ಎಷ್ಟೊಂದು ಸೊಪ್ಪಿತ್ತಲ್ವ, ಇಷ್ಟೆಷ್ಟು ಸೊಪ್ಪಾಗಿದೆ ಇದು. ಇದರಲ್ಲಿ ಪಲ್ಯ ಕೂಡ ಮಾಡ್ಬೋದು ನಾವು ಹಸ್ರು ಕಾಳು ಜೊತೆಗೆ, ಅದು ನೆಕ್ಸ್ಟ್ ಬರೋ ವೀಡಿಯೋಸ್ಗಳಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಇದು ಮಾತ್ರ ತುಂಬಾ ರುಚಿಯಾಗಿರುತ್ತೆ, ಪ್ಲೀಸ್ ಒಂದ್ಸಲ ಟ್ರೈ ಮಾಡಿ. ಇದನ್ನು ಚೆನ್ನಾಗಿ ತಣ್ಣಗಾಕೋದಕ್ಕೆ ಬಿಟ್ಟು ಇವಾಗ ಮಿಕ್ಸಿ ಜಾರ್ಗೆ ಹಾಕ್ಕೊತಾ ಇದ್ದೀನಿ. ಈಗ ಇದನ್ನ ಮಿಕ್ಸಿ ಜಾರಲ್ಲಿ ಚೆನ್ನಾಗಿ ನುಣ್ಣಗೆ ರುಬ್ಕೊಂಡ್ಬಿಡ್ಬೇಕು, ಆವಾಗ ತುಂಬ ಚೆನ್ನಾಗಿರುತ್ತೆ. ತರಿಯಾಗೂ ಕೂಡ ರುಬ್ಕೊಳ್ಳಿ ಬೇಕು ಅಂತಂದರೆ. ನಿಮ್ಗೆ ಯಾವ ಥರ ಅನುಕೂಲ ಆಗುತ್ತೆ ಆ ಥರ ಮಾಡ್ಕೊಬೋದು. ಇದಕ್ಕೆ ಮಸಾಲೆ ಅಂದರೆ ಸಾಂಬಾರು ಪೌಡ್ರು, ಬೇಳೆ ಸಾಂಬಾರು ಪೌಡ್ರನ್ನೇ ಕೂಡ ನಾನು ಹಾಕ್ಕೊತಾ ಇದ್ದೀನಿ. ಇದು ಸ್ವಲ್ಪ ಖಾರ ಕಡಿಮೆ ಆಗಿ ಇದ್ರೇ ತುಂಬಾ ರುಚಿಯಾಗಿರುತ್ತೆ. ಮತ್ತು ಮಸಾಲೆ ಜಾಸ್ತಿ ಹಾಕೋಬಾರ್ದು, ಸೊಪ್ಪು ಜಾಸ್ತಿ ಇರಬೇಕು, ಆವಾಗಲೇ ಇದು ಬಾಯಿಗೆ ರುಚಿ ಕೊಡೋದು. ಗಣಕೆ ಸೊಪ್ಪಂದು ಫ್ಲೇವರ್ ಕೂಡ ಹಾಗೆ ಸಖತ್ತಾಗಿರುತ್ತೆ. ಇದಕ್ಕೆ ಒಗ್ಗರಣೆ ಹಾಕ್ಕೊಳ್ಳೋಣ. ಇವಾಗ ಇದಕ್ಕೆ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಸಾಸಿವೆನ ಹಾಕ್ಕೊತಿದ್ದೀನಿ. ಇದಕ್ಕೆ ಬೆಳ್ಳುಳ್ಳಿ ಮತ್ತು ಒಣಮೆಣ್ಸಿನ ಹಾಕ್ಕೊಂಡು ಒಗ್ಗರಣೆ ಮಾಡಿಕೊಂಡ್ರೆ ತುಂಬಾ ರುಚಿಯಾಗಿರುತ್ತೆ. ಮನೇಲಿ ಒಂದ್ಸಲ ಟ್ರೈ ಮಾಡಿ ನೋಡಿ. ಕೆಮ್ಮಿಗೆ ಮಾತ್ರ ತುಂಬಾ ಒಳ್ಳೆಯದು ಅಂತಲೇ ಹೇಳ್ಬೋದು, ತುಂಬ ಆರೋಗ್ಯಕ್ಕೂ ಒಳ್ಳೆಯದಾಗಿರುತ್ತೆ. ಮತ್ತು ಗಂಟಲು ಕಿರಿ ಆ ಥರ ಎಲ್ಲ ಕಡಿಮೆ ಆಗ್ತಾ ಇರುತ್ತೆ ನೋಡಿ. ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ. ಮತ್ತು ಗಮ್ ಅಂತ ಸ್ಮೆಲ್ ಬರ್ತಾ ಇತ್ತು, ಸೂಪರಾಗಿತ್ತು ಮಾತ್ರ. ರುಚಿಗೆ ಎಷ್ಟು ಬೇಕಷ್ಟು ಉಪ್ಪನ್ನ ಹಾಕ್ಕೊಂಡು 1-2 ಕುದಿಸ್ಕೊಂಡ್ರೆ ಸಾಕಾಗುತ್ತೆ. ಇದು ನಿಮಗೆ ಇದನ್ನು ಸಾಂಬಾರು ಟೈಪ್ ಆದರೂ ಮಾಡ್ಕೊಬೋದು, ಇಲ್ಲಾಂದರೆ ಬಜ್ಜಿ ಟೈಪ್ ಆದರೂ ಮಾಡ್ಕೊಬೋದು. ಬೇಕು ಅಂದರೆ ಗೊತ್ತರನೂ ಮಾಡ್ಕೊಳ್ಳಿ, ಇಲ್ಲಾಂದರೆ ಈ ಥರ ಸಾಂಬಾರು ಕೂಡ ಮಾಡ್ಕೊಳ್ಳಿ. ನನಗೆ ಸಾಂಬಾರು ಬೇಕಿತ್ತು, ಅದಕ್ಕೆ ಸಾಂಬಾರು ರೀತಿ ಮಾಡ್ಕೊಂಡಿದ್ದೀನಿ. ಇಷ್ಟು ತೆಳು ಮಾಡಿಕೊಂಡ್ರೆ ನಮ್ಮ ಮನೆಗೆ ಸಾಕಾಗುತ್ತೆ. ನಿಮ್ಗೆ ಯಾವ ರೀತಿ ಬೇಕೋ ಆ ಥರ ಇದನ್ನು ಮಾಡ್ಕೊಬೋದು. ಮನೇಲಿ ಒಂದ್ಸಲ ಟ್ರೈ ಮಾಡಿ ನೋಡಿ, ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ. ಗಣಕೆ ಸೊಪ್ಪು ಕಹಿ ಅಂತನೋರಿಗೆ ಈ ಥರ ಮಾಡಿಕೊಟ್ರೆ ಬಾಯಿ ಚಪ್ಪರ್ಸ್ಕೊಂಡು ಊಟ ಮಾಡ್ತಾರೆ ಅಂತಲೇ ಹೇಳ್ಬೋದು. ಇದ್ರ ಜೊತೆಗೆ ಮುದ್ದೆ ಕಾಂಬಿನೇಷನು ಚೆನ್ನಾಗಿರುತ್ತೆ, ಇಲ್ಲ ಅನ್ನೋ ಜೊತೆಗೂ ಕೂಡ ತಿನ್ಬೋದು. ಮುದ್ದೆ ಕೂಡ ಮಾಡ್ತಾಯಿದ್ದೀನಿ, ಮತ್ತು ಅನ್ನೋದ ಜೊತೆ ಕೂಡ ನಾನು ಇವಾಗ ಸರ್ವ್ ಮಾಡ್ತಾಯಿದ್ದೀನಿ. ನಿಮ್ಮೆಲ್ಲರಿಗೂ ಈ ವಿಡಿಯೋಗಳು ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, RDK ಕುಕಿಂಗ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ಗಳನ್ನ ನೋಡಿ ಅಂತ ಹೇಳ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ಅಡುಗೆ ಜೊತೆಗೆ ಬರ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್.